ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಆಂಧ್ರದಲ್ಲಿ ಒಂದು 2 ವರ್ಷದ ಪುಟ್ಟ ಬಾಲಕಿ ಮಿಸ್ಸಿಂಗ್ ಕೇಸ್ ಅನ್ನುವಂಥದ್ದು ಇಷ್ಟು ದಿವಸಗಳಾದರೂ ಕೂಡ ಜೂನ್ 6ನೇ ತಾರೀಕು ಆಕೆಯ ಕಾಣೆಯಾಗುತ್ತೆ. ಆ ಮಗುವಿನ ಪತ್ತೆ ಇನ್ನೂ ಕೂಡ ಆಗಿಲ್ಲ. ಆ ಪುಟ್ಟ ಕಂದಮ್ಮನನ್ನು ಹುಡುಕೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಒಂದು ಹೃದಯ ವಿದ್ರಾವಕ ಘಟನೆ. 2 ವರ್ಷದ ಪುಟ್ಟ ಬಾಲಕಿ ಕಾಣೆಯಾಗಿರುವಂಥದ್ದು. ಯಾರಾದರೂ ಅಪಹರಣ ಮಾಡಿದ್ದಾರಾ ಅಥವಾ ಆ ಗುಡ್ಡಗಾಡು ಕಾಡು ಪ್ರದೇಶದಲ್ಲಿ ಜೀವಿಸ್ತಾ ಇದ್ದಂತಹ ಆಕೆಯ ಫ್ಯಾಮಿಲಿಯಿಂದ ದೂರ ಆದಂತಹ ಮಗು ಇವತ್ತು ಯಾವುದಾದ್ರೂ ಪ್ರಾಣಿಗೆ ಬಲಿಯಾಗಿ ಹೋಯ್ತಾ, ಇದು ಯಾವುದೋ ಗೊತ್ತಿಲ್ಲ. ಇನ್ನೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಆಂಧ್ರದ ಕಾಕಿನಾಡ ಜಿಲ್ಲೆ ತುನಿ ಮಂಡಲದ ಅಗ್ರಹಾರ ಗ್ರಾಮದಲ್ಲಿ ಆಗಿರುವಂತಹ ಈ ಒಂದು ಘಟನೆ. ಕಾಡಿನ ಅಂಚಿನಲ್ಲೇ ಇರುವಂತಹ ಒಂದು ಊರದು ಅಗ್ರಹಾರ ಗ್ರಾಮ ಅನ್ನುವಂಥದ್ದು. ಸುತ್ತಲೂ ಕೂಡ ದಟ್ಟವಾದಂತಹ ಅರಣ್ಯ, ಗುಡ್ಡಗಾಡು ಪ್ರದೇಶ. ಬರೋಬ್ಬರಿ 250 ಎಕರೆ ಕಾಡಿರುವಂತಹ ಜಾಗ ಅದು. ದಟ್ಟವಾದಂತಹ ಅರಣ್ಯ. ಅಲ್ಲಂತೂ ಕ್ರೂರವಾದಂತಹ ಬೇಕಾದಷ್ಟು ಪ್ರಾಣಿಗಳು, ಮೃಗಗಳು ಇರುವಂತಹ ಕಾಡು. ಜೊತೆಗೆ ಹಾವುಗಳು, ಪರ್ಟಿಕ್ಯುಲರ್ಲಿ ಪ್ರಮುಖವಾಗಿ ಹೆಬ್ಬಾವುಗಳು ಹೆಚ್ಚಾಗಿ ವಾಸಿಸುವಂತಹ ಕಾಡು. 2 ವರ್ಷದ ಪುಟ್ಟ ಬಾಲಕಿ, ಆಕೆ ಹೆಸರು ಜ್ಞಾನೇಶ್ವರಿ ಅಂತ. ಆ ಮಗು ತನ್ನ ತಂದೆಯನ್ನು ಹುಡುಕೊಂಡು ತಾವು ಸಾಕಿರುವಂತಹ ಒಂದು ನಾಯಿ ಏನಿದೆಯಲ್ಲ, ಆ ನಾಯಿಯ ಜೊತೆಗೆ ಆಕೆಯ ತಂದೆಯನ್ನು ಹುಡುಕೊಂಡು ಕಾಡಿನ ಅಂಚು, ಆಲ್ಮೋಸ್ಟ್ ಹತ್ತಿರದಲ್ಲೇ ಹೊಂದ್ಕೊಂಡಿರುವಂಥ ಊರಾದ್ರಿಂದ ಅವರ ತಂದೆಯನ್ನು ಹುಡುಕೊಂಡು ಹೋಗ್ತಾಳೆ. ಆ ಮಗು 2 ವರ್ಷದ ಮಗು ನಾಯಿ ಜೊತೆ ಹೋಗುತ್ತಂತೆ. ಆಗ ಹೋದಾಗ ವಾಪಸ್ ಒಂದು ದಿನದ ನಂತರ ನಾಯಿ ವಾಪಸ್ ಬರುತ್ತೆ. ಆದರೆ ಮಗು ಇನ್ನೂ ವಾಪಸ್ ಬಂದಿಲ್ಲ. ಕೂಡಲೇ ಎಚ್ಚೆತ್ತುಕೊಳ್ತಾರೆ ಆಕೆಯ ಕುಟುಂಬದವರು. ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಇಲ್ಲಿಯ ತನಕವೂ ಕೂಡ 250ಕ್ಕೂ ಹೆಚ್ಚು ಪೊಲೀಸರು, NDRF ತಂಡ, SPRF ತಂಡ ಎಲ್ಲರೂ ಕೂಡ ಎಷ್ಟು ಪ್ರಯತ್ನ ಮಾಡೋದಕ್ಕೆ ಸಾಧ್ಯವೋ ಅಷ್ಟೂ ಪ್ರಯತ್ನಗಳನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಆ ಮಗುವನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಎಲ್ಲ ಅತ್ಯಾಧುನಿಕವಾದಂತಹ ಟೆಕ್ನಾಲಜಿಯನ್ನು ಏನೆಲ್ಲ ಬಳಸೋದಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಬಳಸಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಆಕೆಯನ್ನು ಹುಡುಕೋದಕ್ಕೆ ಸಾಧ್ಯವಾಗಿಲ್ಲ. ಥರ್ಮಲ್ ಡ್ರೋನ್ಸ್ ಬಳಸಿದ್ದಾರೆ. ಅತ್ಯಾಧುನಿಕವಾದಂತಹ ಡ್ರೋನ್ಗಳನ್ನು ಬಳಸಿ ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಷ್ಟು ದಿವಸ ಆದರೂ ಕೂಡ ಹುಡುಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪವನ್ ಕಲ್ಯಾಣ್ DCM ಅವರು ಕೂಡ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರಿಗೆ ಒಂದಷ್ಟು ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ದಾರೆ. ಅವರ ಹನುಮಾನ್ ತಂಡ ಅವರನ್ನು ಕೂಡ ಅಲ್ಲೇ ಬಿಟ್ಟಿದ್ದಾರೆ ಹುಡುಕಾಟಕ್ಕೋಸ್ಕರ. ಎಲ್ಲ ಶತಾಯಗತಾಯದ ಪ್ರಯತ್ನಗಳು ನಡೀತಾ ಇದ್ರೂ ಕೂಡ ಇನ್ನೂ ಕೂಡ ಕಂದಮ್ಮ ಪತ್ತೆಯಾಗಿಲ್ಲ. ಬೇಕಾದಷ್ಟು ಸಂಶಯಗಳು, ಅಪಹರಣ ಆಯ್ತಾ, ಯಾರೋ ಎತ್ತಾಕೊಂಡು ಹೋಗ್ಬಿಟ್ರಾ, ಈ ಥರದೆಲ್ಲ ಬೇಕಾದಷ್ಟು ಚರ್ಚೆಗಳು, ಸಂಶಯಗಳು ಬಂದರೂ ಕೂಡ ಆಕೆ ಮನೆಯಿಂದ ಹೋದಾಗ ಯಾರೂ ಕೂಡ ಅಲ್ಲಿರಲಿಲ್ಲ. ಇರುವಂಥ ವಿಚಾರ ಇದು. ಹೀಗಾಗಿ ಈಕೆ ಏನಾದರೂ ಪ್ರಾಣಿಗೇನಾದರೂ ಬಲಿ ಆಗಿಬಿಟ್ಟಿದ್ದಾಳ ಅನ್ನುವಂಥ ಕಾರಣಕ್ಕೆ ಆಪರೇಷನ್ ಟಾಯ್ ಅನ್ನು ಈಗ ಪೊಲೀಸ್ ಇಲಾಖೆ ಅನೌನ್ಸ್ ಮಾಡಿರುವಂಥದ್ದು. ಅಂದರೆ ಒಂದು ಕಡೆ ಪ್ರಾಣಿಗೆ ಏನಾದರೂ ಈಕೆಯನ್ನು ಬಲಿ ಪಡೆದಿದೆಯಾ ಅನ್ನುವಂಥದ್ದನ್ನು ಹುಡುಕೋದಕ್ಕೆ ಒಂದು ವಿಧಾನವನ್ನು ಅನುಸರಿಸ್ತಾ ಇದ್ದೆ. ಎಷ್ಟು ಅತ್ಯಾಧುನಿಕ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಹುಡುಕಬಹುದು ಅದನ್ನೂ ಕೂಡ ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಾ ಇದೆ. ಆಪರೇಷನ್ ಟಾಯ್ ಏನು ಅಂತಂದರೆ, ಈ ಮಗುವನ್ನೇ ಹೋಲುವಂತಹ 2 ಬೊಂಬೆಗಳನ್ನು ತಯಾರಿ ಮಾಡಿದ್ದಾರಂತೆ. ಆಕೆ ಎಲ್ಲಿಂದ ಅಪಹರಣ ಆದ್ಲೋ ಆ ಮಗು, ಆ ಜಾಗದಲ್ಲೇ ಈಕೆಯನ್ನೇ ಹೋಲುವಂತಹ ತದ್ರೂಪ ಇರುವಂತಹ 2 ಬೊಂಬೆಗಳನ್ನು ಇರಿಸಲಾಗಿದೆಯಂತೆ. ಜೊತೆಗೆ ಆ ಬೊಂಬೆಗೆ ಮಾಂಸದ ಮುದ್ದೆಗಳನ್ನು ಕಟ್ಟಲಾಗಿದೆಯಂತೆ. ಅಂದರೆ ಇಷ್ಟಿಷ್ಟಪ್ಪ ಮಾಂಸವನ್ನು ಮುದ್ದೆ ಮಾಡಿ ಆ 2 ಬೊಂಬೆಗಳ ಹತ್ರ ಕಟ್ಟಲಾಗಿದೆಯಂತೆ. ಯಾಕೆ ಅಂತ ಹೇಳಿದರೆ, ಇಫ್ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಮೃಗ, ಕ್ರೂರ ಪ್ರಾಣಿಯೋ ಅಥವಾ ಹೆಬ್ಬಾವೋ ಏನಾದರೂ ಈಕೆಯನ್ನು ನುಂಗಿಬಿಟ್ಟಿದ್ದರೆ ಅಥವಾ ಸಾಯಿಸಿಬಿಟ್ಟಿದ್ದರೆ ಈ ಥರ ಕೊಂದಿರುವಂತಹ ಪ್ರಾಣಿ ಏನು ಮಾಡುತ್ತೆ, ವಾಸನೆಯನ್ನು ಹಿಡ್ಕೊಂಡು ಮತ್ತೊಂದು ಬೇಟೆಗಾಗಿಯೇ ಅದೇ ಜಾಗಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವರುಗಳು ಅಂದರೆ ಪೊಲೀಸ್ ಈ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಏನು, 2 ಬೊಂಬೆಗಳನ್ನು ಇಟ್ಟು ಅದಕ್ಕೆ ಮಾಂಸದ ಮುದ್ದೆಗಳನ್ನು ಕಟ್ಟಿ ಏನಾದರೂ ಆ ಭಾಗಕ್ಕೆ ಅತ್ಯಾಧುನಿಕವಾದಂತಹ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ಆ ಕ್ಯಾಮ್ರಾ ಹೇಗೆ ಅಂದರೆ, ರಾತ್ರಿ ಹೊತ್ತು ಕೂಡ ಯಾವುದೇ ಚಲನವಲನ ಆದರೂ, ಯಾವುದೇ ಪ್ರಾಣಿ ಬಂದರೂ, ಯಾರೇ ಬಂದರೂ ಕೂಡ ಬಹಳ ಸ್ಪಷ್ಟವಾಗಿ ಕ್ಯಾಪ್ಚರ್ ಮಾಡುವಂಥ ಕ್ಯಾಮ್ರಾ ಅದು. ಅಂಥ ಕ್ಯಾಮ್ರಾಗಳನ್ನು ಆ ಬೊಂಬೆಗಳನ್ನು ಇಟ್ಟಿರುವಂಥ ಜಾಗದಲ್ಲಿ ಅಳವಡಿಕೆ ಮಾಡಲಾಗಿದೆ. ಮತ್ತು ಯಾವುದಾದರೂ ಪ್ರಾಣಿಯೋ ಅಥವಾ ಹೆಬ್ಬಾವೋ ಅಥವಾ ಮನುಷ್ಯರೋ ಬಂದರೆ ಆ ಒಂದು ಜಾಗಕ್ಕೆ, ಬೊಂಬೆ ಇಟ್ಟಿರುವಂಥ ಜಾಗಕ್ಕೆ ಅದೆಲ್ಲೂ ಕೂಡ ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗುತ್ತೆ. ಇದರ ಆಧಾರದ ಮೇಲೆ ಈ ಮಗು ಎಲ್ಲಾದರೂ ಹೋಗಿದೆಯಾ,
ಅಥವಾ ಯಾರು ಅಪಹರಣ ಮಾಡಿದ್ದಾರಾ, ಇಲ್ಲವಾ ಯಾವುದಾದ್ರೂ ಪ್ರಾಣಿಗೆ ಬಲಿಯಾಗಿದೆಯಾ, ಇದನ್ನು ಕೂಡ ಹುಡುಕಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ತನಿಖೆಯಲ್ಲಿ ಪೊಲೀಸ್ ಇಲಾಖೆ ಇದೆ. ನಿಜವಾಗಿಯೂ ಬಹಳ ಬೇಸರ ಆಗುತ್ತೆ, ವಿಪರ್ಯಾಸ ಅನಿಸುತ್ತೆ, ಮನಸ್ಸು ಕುಲ್ಕತ್ತೆ. ಏನು ಹೇಳಬೇಕು ಈ ಥರದಕ್ಕೆ? ಪಾಪ 2 ವರ್ಷದ ಪುಟ್ಟ ಕಂದಮ್ಮ ತನ್ನ ಜೀವವನ್ನು ಕಳೆದುಕೊಂಡ್ಬಿಟ್ಟಿದ್ದಾಳ ಅಥವಾ ಯಾರದ್ದೋ ಒಂದು ಅಪಹರಣಕ್ಕೆ ಒಳಗಾಗ್ಬಿಟ್ಟಿದ್ದಾಳ ಅನ್ನುವಂಥದ್ದು ನಿಜವಾಗ್ಲೂ ಬೇಸರ ತರುವಂಥ ಸಂಗತಿ. ಹೀಗಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕಾಡಿನ ಅಂಚಿನಲ್ಲಿರುವಂಥ ಈ ಗುಡ್ಡಗಾಡು ಪ್ರದೇಶದ ಅಂಚಿನಲ್ಲಿರುವಂಥ ಕುಟುಂಬಸ್ಥರು ಬಹಳ ಹುಷಾರಾಗಿರಿ, ತಮ್ಮ ಮಕ್ಕಳ ವಿಚಾರದಲ್ಲಿ ಹುಷಾರಾಗಿರಿ, ಎಲ್ಲೆಂದರಲ್ಲಿ ಒಬ್ಬೊಬ್ಬರಾಗಿ ಓಡಾಡಕ್ಕೆ ಬಿಡಬೇಡಿ, ನಿಮ್ಮ ಜೋಪಾನದಲ್ಲಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಪೊಲೀಸ್ ಇಲಾಖೆ ಈಗ ಆ ಭಾಗದಲ್ಲಿರುವಂಥ ವಾಸ ಮಾಡ್ತಾ ಇರುವಂಥ ನಿವಾಸಿಗಳಿಗೆ ಈಗ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಬಟ್ ಒಟ್ಟಾರೆ ಆಪರೇಷನ್ ಎಷ್ಟರ ಮಟ್ಟಕ್ಕೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಆ ಪುಟ್ಟ ಕಂದಮ್ಮ ಜ್ಞಾನೇಶ್ವರಿ ಏನಾಗಿದೆಯೋ ಗೊತ್ತಿಲ್ಲ. ನಿಜವಾಗ್ಲೂ ದೇವರು ಅನ್ನುವಂಥದ್ದು ಇದ್ದರೆ ನೋಡ್ತಾ ಇದ್ದರೆ ಪಾಪ ಆ ಪುಟ್ಟ ಕಂದಮ್ಮ ಬದುಕಿದ್ರೆ ದಯವಿಟ್ಟು ಅವರ ಕುಟುಂಬಸ್ಥರಿಗೆ ವಾಪಸ್ ಸಿಗೋ ಹಾಗೆ ಮಾಡಲಿ. ನಿಜವಾಗಿಯೂ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.